ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ 2 ದಿನ ಆಗೋಗಿದೆ ವಿಡಿಯೋ ಮಾಡಿ. ಇದು ಶುಕ್ರವಾರದ ವಿಡಿಯೋ. ಶುಕ್ರವಾರ ನಾನು ಯಾವ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತೀನಿ ಮತ್ತು ಯಾವ ರೀತಿ ಪೂಜೆ ಮಾಡ್ತೀನಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಫುಲ್ಲು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಪೂಜೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೇಯ್ನ್ ಡ್ಯೂಟಿ ಯಾವುದಪ್ಪ ಅಂದರೆ ಶುಕ್ರವಾರ ನಂತರಲ್ಲ, ಡೈಲಿ ನಾವು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತೀನಿ. ನಾನು ನೋಡಿ, ತಾವರೆ ಹೂವಿಂದು ಚಿಕ್ಕದಾಗಿ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಂಡೆ. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ನಾನು ಇನ್ನೂ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡಿಸ್ತೀನಿ, ಆದರೆ ಇಲ್ಲಿ ಟೈಮ್ ಇರಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಚಿಕ್ಕದೇ ಆಯ್ಕೆ ಮಾಡ್ಕೊತೀನಿ ಬೆಳಗ್ಗೆ ಟೈಮು. ನನಗೆ ಎಷ್ಟೇ ಚಿಕ್ಕದಾದ್ರೂ ಸ್ವಲ್ಪ ಕಲರಲ್ಲಿ ಮಿಕ್ಸ್ ಮಾಡಿ ಕಲರಲ್ಲಿ ಹಾಕೋದಂದರೆ ತುಂಬ ಇಷ್ಟ. ನಾನು ಡೈಲಿ ಅಷ್ಟೇ ರಂಗೋಲಿಗಳಿಗೆ ಸ್ವಲ್ಪನಾದರೂ ಕಲರು ಹಾಕ್ತೀನಿ. ಆವಾಗ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನಗೂ ತುಂಬ ಇಷ್ಟ ಈ ರೀತಿ ಕಲರಾಗಿ ರಂಗೋಲಿ ನೋಡೋದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಕಲರ್ ಹಾಕ್ತೀನಿ. ನಿಮ್ಗೆ ಈ ರಂಗೋಲಿ ಹೆಂಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇಷ್ಟು ಸಿಂಪಲ್ಲಾಗಿ ಹಾಕ್ಕೊಂಡ್ರು 10-15 ನಿಮಿಷ ಹಾಗೆ ಬಿಡುತ್ತೆ ಟೈಮು. ನಾವು ಎಷ್ಟು ಫಾಸ್ಟಾಗಿ ಹಾಕೋಣ ಅಂದ್ರೂ ಟೈಮ್ ಹಿಡಿದು ಬಿಡುತ್ತೆ. ನೋಡಿ, ರಂಗೋಲಿ ಎಲ್ಲ ಹಾಕಿದ್ಮೇಲೆ ನಾನೀಗ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಕಳಶಕ್ಕೆ ಎಲೆ ಇಟ್ಟಿದ್ನಲ್ಲ, ಅದಕ್ಕೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ನೋಡಿ, ನಮ್ಮ ಪೂಜೆ ಮನೆಯಲ್ಲಿ ನಾನು ಜಾಸ್ತಿ ಏನೂ ಇಕ್ಕಿಲ್ಲ, ಸಿಂಪಲ್ಲಾಗಿ ಇಟ್ಟಿರ್ತೀನಿ. ನೋಡಿ, ಇಲ್ಲಿ ನಾನು ಸಾವಂತಿಗೆ ಹೂವು ಮತ್ತು ರೋಜಾ ಹೂವು ತಂದಿದ್ದೆ. ಆ 2 ಕಾಂಬಿನೇಷನಲ್ಲಿ ದೇವ್ರ ಫೋಟೋಗೆಲ್ಲನೂ ಅಲಂಕಾರ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನಿಲ್ಲಿ ಫೋಟೋನೆಲ್ಲ ನೀಟಾಗಿ ಒರೆಸಿ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಅದು ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಇಲ್ಲಿ ನೋಡಿ, ಸಾವಂತಿಗೆ ಹೂವನ್ನ ನಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಈ ಸಾವಂತಿಗೆ ಹೂವು ಮತ್ತು ರೋಜಾ ಹೂವು ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರಿಗೆ ತುಂಬ ಕಳೆಯಾಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ದೇವ್ರ ಫೋಟೋಗೆಲ್ಲ ಹೂವು ಇಟ್ಟಿದ್ದಾದಮೇಲೆ ಇಲ್ಲಿ ನೋಡಿ, ಒಂದು ಚಿಕ್ಕ ಪ್ಲೇಟಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೂವನ್ನು ಹಾಕ್ಬಿಟ್ಟು ಇಲ್ಲಿ ಒಂದು ಹಿಡಿಯಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಏನಕ್ಕಪ್ಪ ಅಂದರೆ, ಇಲ್ಲಿ ನಮ್ಮ ಮನೇಲಿ ಚಿಕ್ಕ ಚಿಕ್ಕ ದೇವರಿದೆ, ಗಣೇಶ ಮತ್ತು ಲಕ್ಷ್ಮೀ ಅಮ್ಮನ್ನ ಈ ರೀತಿ ಪ್ಲೇಟಲ್ಲಿ ನಾನು ಇಟ್ಕೊತೀನಿ. ನೋಡಿ, ದೇವ್ರುಗಳಿಗೂ ಹೂವು ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಈಗ ಕಳಶಕ್ಕೂ ಹೂವು ಅಲಂಕಾರ ಮಾಡ್ತಾಯಿದ್ದೀನಿ. ನೋಡಿ, ಯಾವುದೇ ಅಡವಿಡಿ ಇಲ್ದಿರೆ ನಾನು ಇಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಪೂಜೆ. ನೋಡಿ, ನಮ್ಮ ಪೂಜೆ ಮನೆಯಲ್ಲೂ ಯಾವುದೇ ವಸ್ತುಗಳು ಇಲ್ಲ ಜಾಸ್ತಿ, ಅಷ್ಟೇ ಒಂದು ಕಳಶ, 2 ದೀಪ ಅಷ್ಟೇ ಇಟ್ಕೊಂಡಿರ್ತೀನಿ. ಇಲ್ಲಿ ಪ್ಲೇಸು ಇಲ್ಲ, ಹಾಗಾಗಿ ನಾನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ಇಲ್ಲಿ ನೋಡಿ, ನಾನು ಇಲ್ಲಿ ಆಮೇಗೂ ಅರಿಶಿನ ಕುಂಕುಮ ಇಟ್ಟು ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ. ಇದು ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದೆ. ಮೀಶೋಲ್ಲಿ ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣಿಸ್ತು, ಆದರೆ ಮನೆಗೆ ಬಂದಮೇಲೆ ತುಂಬ ಚಿಕ್ಕದಾಗಿದೆ. ಆದರೂ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ಈ ರೀತಿ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ನಾನಿಲ್ಲಿ ಹೂವಿನಿಂದ ಅಲಂಕರಣ ಮಾಡ್ತಾಯಿದ್ದೀನಿ. ನೋಡಿ, ಹೂವು ಎಲ್ಲ ಜೋಡಿಸಾದ್ಮೇಲೆ ನಾನು ಫೋಟೋ ಹತ್ರ ಇಟ್ಬಿಟ್ಟೆ. ದೇವ್ರ ಫೋಟೋಗಳ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಉರುಳಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಉರುಳಿಗೆ ನಾನು ಅರಿಶಿನ ಸ್ವಲ್ಪ ಕುಂಕುಮ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ನಾನಿಲ್ಲಿ ಹೂವಿನಿಂದ ಅಲಂಕರಣ ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಶುಕ್ರವಾರ ಆದರೆ ಮಾತ್ರ ಇಡ್ತೀನಿ ಉರುಳಿ, ಡೈಲಿ ಇಡೋದಿಲ್ಲ. ನೋಡಿ, ಒಂದಿನಾದರೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅಂದ್ಬಿಟ್ಟು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಮೊದಲಿಗೆಲ್ಲ ರೋಜಾ ಹೂವು ಇಟ್ಟು
ಆಮೇಲೆ ಸೇವಂತಿಗೆ ಹೂವಿಂದ ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಒಂದೊಂದು ವಾರ ಒಂದೊಂದು ರೀತಿಯಲ್ಲಿ ನಾನು ಡೆಕೋರೇಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ. ನನಗೆ ತುಂಬ ಇಷ್ಟ ಹುರುಳಿನ ಶುಕ್ರವಾರ ಟೈಮ್ ಇಟ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ ಫಸ್ಟ್ ಲೇಯರ್ ಎಲ್ಲ ಗುಲಾಬಿ ಹೂವು, ನಂತರ ಸೇವಂತಿಗೆ ಮತ್ತು ಗುಲಾಬಿ, ಒಂದು ಯೆಲ್ಲೋ ಕಲರ್ ರೋಸ್ ಇತ್ತು ಅದನ್ನು ನಾನು ಸೆಂಟ್ರಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿದೆಯಲ್ಲ. ಈಗ ಇನ್ನೂ ಸ್ವಲ್ಪ ಕಲರ್ಫುಲ್ ಮಾಡೋಣ ಅಂದ್ಬಿಟ್ಟು ಗುಲಾಬಿ ಹೂವು ಪಕ್ಕ ಎಲ್ಲನೂ ಸ್ವಲ್ಪ ಸೇವಂತಿಗೆ ಹೂವಿಂದ ಈ ರೀತಿ ಫೈನಲ್ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಹೂವು ಡೆಕೋರೇಷನ್ ಎಲ್ಲ ಆದಮೇಲೆ ಈಗ ನಾನು ಕಡ್ಡಿ ಹಚ್ಕೊತಾ ಇದ್ದೀನಿ. ದೀಪ ಮತ್ತು ಕಡ್ಡಿ ಹಚ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ನೋಡಿ ಆಚೆ ಕಡೆ ತುಳಸಿ ಗಿಡದ ಹತ್ರನೂ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಇಲ್ಲಿ ನೋಡಿ ನಾನು ಮನೆ ಮುಂದೆ ಹಾಕಿರೋ ರಂಗೋಲಿ ಇದು. ಈಗ ಪಾಕ ಎಂಟ್ರಾಗಿದ ತಕ್ಷಣ ಈ ರೀತಿ ಉರುಳಿ ಇರುತ್ತೆ, ಆವಾಗ ನೋಡೋದಕ್ಕೆ ತುಂಬ ಪ್ಲೆಸೆಂಟಾಗಿರುತ್ತೆ. ನೋಡಿ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡೆ ನಾನು ಪೂಜೆ. ಪೂಜೆ ಎಲ್ಲ ಆದಮೇಲೆ ಈಗ ಟಿಫನ್ಗೆ ನಾನು ನೈಟು ಉಳಿದಿರೋ ಅನ್ನ ಇತ್ತು, ಇದನ್ನ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲಿ. ಇಲ್ಲಿ ಮೊಸರನ್ನ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಲ್ಲಿ ನೋಡಿ ನಾನು ಸ್ಟವ್ ಹಚ್ಕೊಂಡು ಒಂದು ಚಿಕ್ಕ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಈಗ ನೋಡಿ ಒಂದು ಸ್ಪೂನಷ್ಟು ಚಿಕ್ಕದಾಗಿ ಸ್ಪೂನ್ ಇದೆ, ಆ ಸ್ಪೂನಲ್ಲಿ ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಬಿಟ್ಟು ನಾನಿಲ್ಲಿ ಸಿಮ್ಮಲ್ಲಿ ಇಡಬೇಕಾಗಿತ್ತು, ಮರ್ತೋಯ್ತು, ಹಂಗಾಗಿ ಕಡಲೆಬೇಳೆ ಸ್ವಲ್ಪ ಸೀದೋಯ್ತು. ಇಲ್ಲಿ ನೋಡಿ ಕರಿಬೇವು ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಅನ್ನಕ್ಕೆ ನಾನಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟೆ. ನೋಡಿ ಈ ಅನ್ನಕ್ಕೆ ಮೊಸರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದ್ದೀವಲ್ಲ ಅನ್ನನ ನುಣ್ಣಕ್ಕೆ, ಈಗ ಒಂದು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮೊಸರು ಸಾಕಾಗಿಲ್ಲ ಅಂದ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳೋದು. ನಮ್ಮ ಚಾನಲಲ್ಲಿ ಆಲ್ರೆಡಿ ನಾನು ಇನ್ನೊಂದು ಥರ ಮೊಸರನ್ನ ಯಾವ ರೀತಿ ಮಾಡೋದಂತ ಹಾಕಿದ್ದೀನಿ, ಒಂದು ಸಾರಿ ಸರ್ಚ್ ಮಾಡಿ ನೋಡಿ. ನೋಡಿ ಈ ಒಗ್ಗರಣೆನೆಲ್ಲ ಈಗ ಈ ಮೊಸರನ್ನಕ್ಕೆ ಸೇರಿಸ್ಕೊಂಡು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ. ಸಿಂಪಲ್ಲಾಗಿ ರೆಡಿ ಆಯಿತು, ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಮಕ್ಕಳೆಲ್ಲನೂ ಹಾಕ್ಕೊಂಡು ತಿಂದರು, ತುಂಬ ಚೆನ್ನಾಗಿತ್ತಮ್ಮ ಅಂದರು. ಇದು ನೈಟ್ ಮಿಕ್ಕಿರೋ ಅನ್ನ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೆ. ಈಗ ನಾನು ಪೂಜೆ ಎಲ್ಲ ಆದಮೇಲೆ ನೋಡಿ ನಾನು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಆದರೆ ನಾನು ಪೂಜೆ ಮತ್ತು ಮೊಸರನ್ನೆಲ್ಲ ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.